Whenever celebrity death happens, people usually get panic, like a heart attack, cardiac arrest. But in reality, both are different. ಆಯ್ತಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಬ್ಲಡ್ ಫ್ಲೋ ಪ್ರಾಬ್ಲಮ್, ಅಂದ್ರೆ ಬ್ಲಡ್ ಸಪ್ಲೈ ಏನಾದ್ರು ಹಾರ್ಟಿಗೆ ಹೋಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಆಫ್ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗಿರ್ಬೋದು ಅಥವಾ ಆರ್ಟರೀಸ್ ಬ್ಲಾಕ್ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಎಲೆಕ್ಟ್ರಿಕಲ್ ಫೇಲ್ಯೂರ್, ಅಂದ್ರೆ ಹಾರ್ಟ್ ಫಂಕ್ಷನ್ ಆಗದೆ ಪ್ರಾಪರ್ ನಿಂತ್ಕೊಬಿಡುತ್ತೆ, ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಇದು ತುಂಬಾ ಡೇಂಜರಸ್. ಯಾಕೆ ಅಂದ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಎ ಪರ್ಸನ್ ಕ್ಯಾನ್ ಡೈ. ಯೂಶಲಿ ಕಾರ್ಡಿಯಕ್ ಅರೆಸ್ಟ್ ಯಾರಿಗೆ ಬೇಕಾದ್ರೂ ಆಗ್ಬೋದು, ಬಟ್ ಹಾರ್ಟ್ ಅಟ್ಯಾಕ್ ಇದೆಯಲ್ಲ, ದೋಸ್ ಪೀಪಲ್ ಹೂ ಹ್ಯಾವ್ ಇಗ್ನೋರ್ಡ್ ದ ಸೈನ್ಸ್ ಆರ್ ವಾರ್ನಿಂಗ್ಸ್, ಅಂದ್ರೆ ಏನಾದ್ರು ಚೆಸ್ಟ್ ಪೇನ್ ಇತ್ತು ಅಥವಾ ಟೈಟ್ನೆಸ್ ಫೀಲ್ ಆಗ್ತಿದೆ ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಿದೆ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ECG ಹಾರ್ಟ್ ಚೆಕ್ಅಪ್ ಮಾಡ್ಕೋಬೇಕು. ಅದಕ್ಕೇನ್ ಪ್ರಿಕಾಷನರೀಸ್ ಇದೆ, ಡಯಟರಿ ಸ್ಟ್ಯಾಂಡರ್ಡ್ಸ್, ಆಕ್ಟಿವಿಟಿ ಅದನ್ನ ತಗೋಬೇಕು. ಆಯ್ತಾ. ಅಂಡ್ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಅಂದ ತಕ್ಷಣ ಜಿಮ್ಮಿಗೆ ಹೋಗಲ್ಲ. ಆಯ್ತಾ. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಜಿಮ್ಮಿಗೆ ಹೋಗೋದ್ರಿಂದ ಬೆಟರ್ ಆಗ್ತೀರಾ. ಎಷ್ಟೊಂದು ವೇರಿಯೇಬಲ್ಸ್ ಪ್ಯಾರಾಮೀಟರ್ ಆಫ್ ಹೆಲ್ತ್ ಬೆಟರ್ ಆಗದೆ ನೀವು ವರ್ಕೌಟ್ ಮಾಡಿದಾಗ, ಒಂದು ಫಿಸಿಕಲ್ ಆಕ್ಟಿವಿಟಿನ ಇನ್ವಾಲ್ವ್ ಆದಾಗ. ನೀವು ಫಿಟ್ ಆಗಿದ್ದಾಗ ಎಷ್ಟೊಂದು ಪ್ರಿವಿಲೇಜಸ್ ನ ಎಂಜಾಯ್ ಮಾಡ್ತೀರಾ. ನಿಮ್ಗೆ ಇಷ್ಟ ಬಂದಿದ್ದು ತಿನ್ಬೋದು, ನಿಮ್ಗೆ ಇಷ್ಟ ಇರೋ ಬಟ್ಟೆ ಹಾಕೋಬಹುದು, ಎಲ್ಲಿ ಬೇಕಾದ್ರೆ ಆಕ್ಟಿವಿಟಿ ಮಾಡಬಹುದು, ನಿಮ್ಗೆ ಇಷ್ಟ ಬಂದಿದ್ದ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ನ ಆರಾಮಾಗಿ ಕಂಪ್ಲೀಟ್ ಮಾಡ್ತೀರಾ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಗೆಟ್ ಫಿಟ್. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತಾ. ಇವೆರಡು ಯಾರಿಗ್ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಎಸ್ಪೆಷಲಿ ಯಾರು ತುಂಬಾ ದಪ್ಪ ಇರ್ತಾರೆ, ಒಬೇಸ್ ಇರ್ತಾರೆ, ಯಾರಿಗೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಂತ ತಕ್ಷಣ ಸಣ್ಣಕ್ಕಿದ್ದವ್ರು ತೆಳ್ಳಗಿದ್ದವ್ರಿಗೆ ಬರೋದೇ ಇಲ್ಲ ಅಂತಲ್ಲ, ಅವರಿಗೂ ಬರ್ಬೋದು. ಸೊ ಬಿ ಕೇರ್ಫುಲ್ ಅಂಡ್ ಡೋಂಟ್ ಗೆಟ್ ಪ್ಯಾನಿಕ್. ಸೊ ವರ್ಕೌಟ್ ಮಾಡಿ, ಒಳ್ಳೆ ಡಯಟ್ ಮಾಡಿ, ಲೈಫ್ ಸ್ಟೈಲ್ ಚೆನ್ನಾಗಿ ಇಂಪ್ರೂವ್ ಮಾಡಿ, ಎಲ್ಲಾದ್ರೂ ಬೆಟರ್ ಇರುತ್ತೆ. ಅಟ್ಲೀಸ್ಟ್ ಇರೋಷ್ಟು ದಿನ, ಇರೋಷ್ಟು ವರ್ಷ ಚೆನ್ನಾಗಿರ್ತೀರಾ.